ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು, ನಗುತ್ತದೆ ಭೂತಾಯಿ ಮನಸ್ಸು. ರಾಜಂಗೂ ರಾಣಿಗೂ ಮುರಿದೋದ್ರೆ ಮನಸ್ಸು, ಅರಮನಿಯಾಗೇನೈತೆ ಸೊಗಸು, ಅರಮನಿಯಾಗೇನೈತೆ ಸೊಗಸು. That I could cough out my emotions in a healthy manner and just become the right person. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಆರಾಮದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಅಕ್ಷತಾ ಬ್ಯೂಟಿ ಲಾಗ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತಿನ ಲಾಗು ನಮ್ಮ ತವ್ರ ಮನೆಯ ಒಂದು ಹೋಮ್ ಟೂರ್ ಮಾಡ್ಬೇಕು ಅಂದ್ಕೊಂಡಿನಿ. ನನ್ನ ಅಮ್ಮನ ಊರಿಂದ ನಾನು ಹುಟ್ಟಿ ಬೆಳೆದಂಥ ಒಂದು ಮನಿನ ತೋರಿಸ್ಬೇಕು ಅಂದ್ಕೊಂಡೆ ನಿಮ್ಮ ಜೊತೆ. ಇನ್ನು ತಡ ಮಾಡ್ತಾ ಸ್ಟಾರ್ಟ್ ಮಾಡೋಣ ಬರ್ರಿ. ಸೊ ಈ ಥರ ಐತಿ ನಮ್ಮದು. ಸಂಧಿ ಒಳಗೆ ಸಿಕ್ಕೊಂಬಿಟ್ಟೈತಿ. ಯಾಕಂದ್ರೆ ಫಸ್ಟ್ ಆಜು ಬಾಜು ಮನೆ ಸಣ್ಣ ಇದ್ದವು, ಇವಾಗ ಸ್ವಲ್ಪ ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ಬಿಟ್ಟಾರ, ಅವ್ರು ರೊಕ್ಕಿದ್ದಾರೆ ಅಂತಂದು. ಸೊ ಹಂಗಾಗಿ ನಮ್ಮದು ಸ್ವಲ್ಪ ಸಂಧಿ ಒಳಗೆ ಸಿಕ್ಕೊಂಡೈತಿ, ಅಡ್ಜಸ್ಟ್ ಮಾಡ್ಕೊಡ್ರಿ. ಎಂಟ್ರಿ ಆದ ತಕ್ಷಣ ಈ ಥರ ನಂತ ತೆಂಗಿನ ಗಿಡ ಐತಿ, ದೊಡ್ಡದೈತಿ. ಐ ಥಿಂಕ್ ನಾನು ಹುಟ್ಟಿದ ನೆಕ್ಸ್ಟ್ ಒಂದು ವರ್ಷದೊಳಗೆ ನಮ್ಮ ತಾತ ಹಚ್ಚಿದ್ರಂತಿದ್ದನ. ಇನ್ನು ಇಷ್ಟೇ ಗೇಟ್ ಮಾಡಿಸಿದ್ದೀವಿ. ಸೊ ಕ್ಯೂಟ್ ಐತಿ ನಮ್ಮ ಮನೆ, ಭಾಳ ಚಂದ ಐತಿ, ಎಂಜಾಯ್ ಮಾಡ್ತೀರಿ ನೀವು. ಇನ್ನು ಇಲ್ಲಿ ನಮ್ಮಮ್ಮ ಇಲ್ಲಿ ಮುಸುರಿ ತಿಕ್ಕೋದಿಟ್ಟಿರ್ತಾಳೆ ಕಲ್ಲು, ಇಲ್ಲಿ ಬಕೆಟ್ ಇಟ್ಟಾಳ, ಒಂದು ಬಟ್ಟೆ ಒಗ್ಯಾಕ, ಒಂದು ಯಾರಾದರೂ ಬಂದ್ರೆ ನೀರು ತುಂಬಕ್ಕೆ. ನಮ್ಮಮ್ಮಗೆ ಇಷ್ಟ ಜಾಗಿರೋದು ಅಷ್ಟರೊಳಗೆ ಎಷ್ಟು ಗಿಡ ಹಚ್ಚ ಹೊಡಂಬರ್ರಿ. ಒಂದು ಬಾದಾಮಿ ಗಿಡ, ಇನ್ನೊಂದು ಅಲೋವೆರಾ, ಮತ್ತು ಇದೊಂದು ಯಾವುದೋ ಗೊತ್ತಿಲ್ಲ, ಇದೊಂದು ಶೋಕೀಸ್ದು ಹಚ್ಚಾರ, ಮತ್ತು ಇದೊಂದು ದಾಸವಾಳ ಗಿಡ ಹಚ್ಚಾರ. ನೆಕ್ಸ್ಟು ಮತ್ತು ಹಾಗಲಕಾಯಿ ಇದು ಬಳ್ಳಿ ಸತ್ತರ ಹಚ್ಚಾವ ನಮ್ಮಮ್ಮ. ಇದು ಹಾಗಲಕಾಯಿ ಆಗೈತೆ ನೋಡ್ರಿ, ಹಾಗಲಕಾಯಿ ಬಳ್ಳಿ ಹಚ್ಚಾರ. ಇಲ್ಲಿ ಪುದೀನ ಹಚ್ಚಾರ. ಆ್ಯಕ್ಚುಲಿ ಅದು ನಿನ್ನೆ ಮನೆ ಸಾರ್ಸೈತಿ, ಅದ್ರದ್ದೆಲ್ಲ ಬಿದ್ದುಬಿಟ್ಟೈತಿ. ಸೊ ಇದು ಮಂಗಳೂರು ಕಡೆ ಎಲ್ಲ ಫೇಮಸ್ ಅಂತಿದ್ದು ಈ ಎಲೆ. ಸೊಪ್ಪಿನ ಸಾರಿಗೆಲ್ಲ ಬಸ್ಸಾರು ಅಂತಾರಲ್ಲ, ಆ ಥರ ಮಾಡೋಕೆ. ಸೊ ಇಲ್ಲಿ ಏನಾದರೂ ಪ್ರಾಣಿ ಪಕ್ಷಿಗಳು ಬಂದ್ರೆ ಅದಕ್ಕೆ ಊಟ ಇಡಕ್ಕಂತ ಮಾಡೈತಿ. ಇನ್ನು ಇದು ನಮ್ಮದು ತೆಂಗಿನ ಗಿಡ, ಇಷ್ಟು ಓಡ್ದೈತಿ, ಇಷ್ಟು ದೊಡ್ಡದೈತಿ. ಸೊ ಇಲ್ಲೇ ಕಸ ಹುಡ್ಗಕ್ಕೆ ಸೆಳ್ಳ ಇಟ್ಟಿವಿ. ಅಂದರೆ ಇದು ಇಟ್ಲೆಲ್ಲ ಇದನ್ನು ಹುಡುಗಕ್ಕಲ್ಲ, ಇಲ್ಲೇ ಇದನ್ನ ಇಡ್ತೀವಿ. ಸೊ ಇನ್ನು ಮನೆ ಒಳಗೆ ಎಂಟ್ರಿ ಆಗೋಣ. ನಮ್ಮ ಮನೆ ಹಿಂಗೈತಿ. ಇಲ್ಲಿ ಹೊರಗಿಲಿಂದ ಇದು ಒಂದು 22 ವರ್ಷದ ಹಿಂದಿನ ಮನೆ. ಇದು ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮನೆಯೊಳಗೆ. ಸೊ ಅವಾಗ ಕಟ್ಸಿದ ಮನೆ ಇದು, ಹಿಂಗೈತಿ. ಇದನ್ನೇನು ಚೇಂಜ್ ಮಾಡೋಕೆ ಹೋಗಿಲ್ಲ. ನಾವು ನೀರಿನ ಬಂಡಿ ಇಟ್ಟಿವಿ. ಇಲ್ಲಿ ಏನಂತ ಅಂದ್ರೆ ನಮ್ಮೂರಾಗ ನೀರಿಂದು ವ್ಯವಸ್ಥೆ ಐತಿಲ್ಲ, ಸ್ವಲ್ಪ ಕಡಿಮೆ ಐತಿ. ಆ್ಯಕ್ಚುಲಿ ನಳ ಹಾಕ್ಸಾರ ನಮ್ಮಪ್ಪ, ಬಟ್ ನೀರು ಬರಲ್ಲ ನಮ್ಗೆ. ಸೊ ಹಾಗಾಗಿ ಎಷ್ಟೊತ್ತಿದ್ರು ಈ ಬಂಡಿ ಹೊತ್ತ ನೀರು ತರಬೇಕು. ಇಲ್ಲಿ ಬಟ್ಟೆ ಹಾಕೋಕ್ಕೆಲ್ಲ ಕಟ್ಟಾಳಮ್ಮಮ್ಮ. ಸೊ ಇಲ್ಲಿ ಇನ್ನು ಏನು ಸಾಫ್ಟ್ ವಾಶ್, ಕಂಫರ್ಟು, ಸೋಪು ಮತ್ತು ಸಾಬೂನು ಡಬ್ಬಿ ಅದನ್ನೆಲ್ಲ ಇಟ್ಟೈತಿ. ಅದನ್ನು ಈ ಥರ ಸೈಡ್ ಮಾಡ್ಯಾರ. ಇನ್ನು ಅಲ್ಲಿ ಸ್ಲಿಪ್ಪರ್ಸ್ ಇಟ್ಟಿವಿ. ನಾವು ಯಾವಾಗಾದ್ರಷ್ಟು ಹಾಕೊಳ್ಳುವಂಥ ಸ್ಲಿಪ್ಪರ್ಸು ಡೈಲಿ ಯೂಸಿನ ಹೊರಗೆ ಇಡ್ತೀವಿ. ಸೊ ಈ ಥರ ಇದು ಬಂಡಿ. ಎಷ್ಟೋ ಜನ ನೋಡಿರ್ತೀರಿ, ಎಷ್ಟೋ ಜನ ನೋಡ್ರಿಲ್ಲ, ನೋಡ್ಬಿಟ್ರಿ ಈ ಥರ. ಇನ್ನು ಇಲ್ಲಿ ಬಂದ್ರೆ ಒಂದು ಟಾಯ್ಲೆಟ್ ರೂಮನ್ನು ಕಟ್ಸ್ಯಾರ. ಮೊನ್ನೆ ನಮ್ಮದು ಡೆಲಿವರಿ ಆಯ್ತಲ್ಲ, ಆ ಟೈಮ್ ಒಳಗೆ ಕಟ್ಸಿದ್ದು, ಹೊರಗೆ ಹೋಗಬಾರ್ದು ಅಂತಂದು. ಇಲ್ಲೇ ನಾವು ನೀರನ್ನ ಇಟ್ಟಿವಿ. ನಮ್ಮದು ಏನು ಪ್ರಾಬ್ಲಮ್ ಅಂದ್ರೆ ನೀರಿಂದು, ನಮ್ಮದು ತೆಂಗಿನ ಗಿಡ ಐತಲ್ಲ, ಅದ್ರದ್ದೆಲ್ಲ ಗೆರೆ ಬಿದ್ದು ಅಂದ್ರೆ ಅದು ಹೊಲಸೆಲ್ಲ ಅದ್ರಾಗ ಬೀಳುತ್ತೆ. ಅದ್ರ ಮೇಲೆ ಮುಚ್ಚು ಅಂತಂದು ಮಾಡೀವಿ. ಅದು ಗೆರೆ ಬಿದ್ದ ತಕ್ಷಣ ಅದು ಟಮಕ್ಕಂತ ಹಾರಿ ಬಿದ್ದು ಬಿಡುತ್ತಾ, ಹಂಗಾಗ್ಬಿಟ್ಟೈತಿ. ಸೊ ಗುಂಡಿ ಮತ್ತು ಬುಟ್ಟಿ ಒಳಗೆಲ್ಲ ನೀರು ತುಂಬಿವಿ. ನಮ್ಮ ತಮ್ಮ ಕಾಲೇಜಿಗೆ ಹೋಗಿ ಬರೋ ಮಟನು, ಅವಾಗ ಕಾಲೇಜಿಗೆ ಹೋಗಿ ಬಂದಂದ್ರೆ ಮತ್ತೆ ತಂದು ಹಾಕ್ತಾನೆ. ಅದು ಅಷ್ಟರೊಳಗೆ ಅಂದ್ರೆ ಒತ್ತದಾಗಲ್ಲ ನಮ್ಗೆ, ಹಾಗಾಗಿ ಅಲ್ಲೇ ಇಟ್ಟಿವಿ. ಇನ್ನು ಈ ಸೈಡ್ ಬಂದ್ರೆ ಒಂದು ಕಟ್ಟಿ ಐತಿ. ಫಸ್ಟ್ ಇಲ್ಲಿ ಕಟ್ಟಿಗೆ ಇಟ್ವಿ. ಡೈಲಿ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಕಟ್ಟಿಗೆ ಅಷ್ಟೇ ಇಟ್ಕೊಂಡು ಉಳಿದಿದ್ದು ಒಲೆ ಮುಂದೆ ಇಟ್ಕೊಂಡಿರ್ತೀವಿ. ಇಲ್ಲೊಂದು ಟೇಬಲ್ ಇಟ್ಟಿವಿ. ಈ ಟೇಬಲ್ನಾಗ ಆ್ಯಕ್ಚುಲಿ ನ್ಯೂಸ್ ಪೇಪರು ಮತ್ತು ನಮ್ಮದು ಒಂದಿಷ್ಟು ಫೋಟೋಸ್ ಇದಾವೆ, ಅವನ್ನ ಇಟ್ಟಿರ್ತೀವಿ. ಆ್ಯಕ್ಚುಲಿ ನಿನ್ನೆ ಮನೆ ಸಾರಿಸ್ತಂತಂದು ತೆಗೆದು ಹಂಗೆ ಇಟ್ಟಿವಿ. ಇಲ್ಲೊಂದು
ಮಂಚ ಇದು ಕೆಬ್ಣದ ರಾಡ್ ಇರ್ತಾವಲ್ಲ, ಅವು ರಾಡ್ ಭಾಳ ಇದ್ದವು, ಹಾಗಾಗಿ ನಮ್ಮಪ್ಪ ಇದನ್ನು ಮಾಡ್ಸ್ಯಾರ. ಮ್ಯಾಲೆ ಒಂದು ಕೆಬ್ಣದ ಪ್ಲೈವುಡ್ಸ್ ಥರ ಸಿಗ್ತೈತೆ, ಅದನ್ನ ಇಟ್ರ. ಇಲ್ಲಿ ಮ್ಯಾಲೆ ಬೊಗಾನಿ ಬುಟ್ಟಿ ಮತ್ತು ಒಂದಿಷ್ಟು ಹಾಸಿಗೆ ಯೂಸ್ ಅಂದ್ರೇನು ಭಾಳ ಅದಾವೆ ಹಾಸಿಗೆ, ಅವ್ನು ಯಾರ ಬಂದಾಗ ಅಷ್ಟೇ ತೆಗಿಯಕ್ಕಂತ ಅಲ್ಲಿ ಇಟ್ಟೈತಿ. ಇನ್ನು ಈ ಕಡೆ ಬಂದ್ರೆ ಹಾಲ್, ದೊಡ್ಡದು ಹಾಲ್ ಐತೆ ನಮ್ದು. ಸೊ ಇದು ತೋರಿಸ್ತೀನಿ ಬರ್ರಿ. ಅಷ್ಟು ಅಂದರೆ ಇದು ಹಳೆ ಕಾಲದ ಮನೆ, ಮತ್ತು ಅಷ್ಟು ನಮ್ಮಮ್ಮ ಎಷ್ಟು ನೀಟ್ ಇಟ್ಟಾರ. ನಮ್ಗೆ ಈ ಮನೆ ಅಂದ್ರೆ ಎಷ್ಟು ಅಟ್ಯಾಚ್ ಆಗಿವೆ ಅಂದ್ರೆ ಅಷ್ಟು ಅಟ್ಯಾಚ್, ಮೆಮೊರೀಸ್ ಜಾಸ್ತಿ ಅದಾವು. ಇಲ್ಲಿ ನಾವು ಬಂದ್ವಿ ಅಂದ್ರೆ ವೆನಿಟಿ ಬ್ಯಾಗ್ ಹಾಕ್ತೀವಿ. ನೆಕ್ಸ್ಟು ಇಲ್ಲಿ ಪರದೆ ಕಟ್ಟಿವಲ್ಲ, ಅದ್ರ ಹಿಂದ್ಗಡೆ ಬ್ಯಾಗ್ ಇಟ್ಟಿರ್ತೀವಿ. ಇಲ್ಲಿ ಮ್ಯಾಲೆ ಐತಲ್ಲ ಪೇಂಟಿನ ಡಬ್ಬಿ ಮತ್ತು ಛತ್ರಿ ಆ ಥರ ಇಟ್ಟಿವಿ. ಇಲ್ಲೇ ಏರ್ ಕೂಲರ್ದು ಡಬ್ಬಿ ಮತ್ತು ಒಂದಿಷ್ಟು ಹಾಸಿಗೆ ಡೈಲಿ ಯೂಸಿನ ಇಟ್ಟಿವಿ. ಈ ಸೈಡ್ ಬಂದ್ರೆ ಮೂಮೆಂಟ್ಸ್ ಕೊಟ್ಟಿದ್ವು, ಇಲ್ಲಿ ಇಟ್ಟಿದ್ವಿ ನೋಡ್ರಿ ನಮ್ಮ ಫೋಟೋಸು, ಅಲ್ಲಿ ಇಡಬೇಕು. ಇನ್ನು ಈ ಸೈಡ್ ಬಂದ್ರೆ ನಮ್ಮದೊಂದು ಕಾಟ, ಇದು ಕಟ್ಗೆ ಕಾಟ ಮಾಡಿಸಿದ್ದು. ಇದು ನಾನೊಂದು 5th ಏನೋ 4th ಇದ್ನಿ ಆವಾಗ ಮಾಡಿಸಿದ್ದು ಕಾಟ. ಜಪ್ ಅಂದಿಲ್ಲ, ಅಷ್ಟು ಗಟ್ಟಿ ಐತಿ. ಬೆಡ್ಡು ಅದೆಲ್ಲ ನಾವು ತೆಗೆದ್ಬಿಟ್ಟಿವಿ, ಯಾಕಂದರೆ ಇವರು ರೆಸ್ಟಿಗೆ ಮಾಡ್ತಾರಲ್ಲ ನಮ್ಮ ಮಕ್ಕಳು, ಹಾಗಾಗಿ ಸ್ಮೆಲ್ ಬರಬಾರ್ದು ಅಂತಂದು. ಇನ್ನು ಈ ಸೈಡ್ ಬಂದ್ರೆ ಇಲ್ಲೊಂದು ಜೋಕಾಲಿ ಕಟ್ಟೀವಿ. ಸೊ ಇಲ್ಲಿ ಜೋಳಿಗೆ, ನಮ್ಮ ಮನೆ ತುಂಬ ಜೋಳಿಗೆ ಅದಾವು, ಏನು ಅನ್ಕೋಬೇಡ್ರಿ, ಯಾಕಂದ್ರೆ ಮೂರು ಜನ ಮಕ್ಕಳು. ಇದು ಈ ಥರ ಜೋಕಾಲಿ ಕಟ್ಟೈತಿ. ಇದ್ರೊಳಗೆ ಕುಂದ್ರಿಸಿ ಆಟ ಆಡೋಕೆ, ಏನಾದರೂ ಕೆಲಸ ಮಾಡಬೇಕಾದ್ರೆ ಈ ಥರ ಕುಂದ್ರಿಸಿ ಆಟ ಆಡಿಸ್ಕೊಂತ ಮಾಡ್ತಿರ್ತೀವಿ. ಅವರು ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡ್ತಾರೆ. ಇದಕ್ಕೆ ಪಳಿನೂ ಹಾಕ್ಬೋದು, ಪಳಿ ದೊಡ್ಡವರಾದ್ರೆ ಪಳಿ ಹಾಕೊಂಡು ಕುಂದ್ರಾಕ, ಬಟ್ ಇವರಿಗೆ ಅಷ್ಟು ಕಂಫರ್ಟೇಬಲ್ ಅಲ್ಲ ಅಂತಂದು ಇಲ್ಲೊಂದು ಮಿರರ್ನ ಹಾಕೀವಿ. ನೆಕ್ಸ್ಟು ಇಲ್ಲಿ ಮೇಲೆ ಒಂದು ವಾಲ್ಮೀಕಿ ಫೋಟೋ ಇಟ್ಟಿವಿ. ನಮ್ಮದು ವಾಲ್ಮೀಕಿ ಇದು ಆಗಿರೋದ್ರಿಂದ ನಾವು ಅದನ್ನ ಹಾಕ್ತೀವಿ. ಒಂದು ಅಲೋವೆರಾ ಇಟ್ಟಿವಿ. ನೆಕ್ಸ್ಟು ಇದು ನಮ್ಮ ಮನೆ ದೇವರು ಅಂಬರೇಶ್ವರ, ಗುಡುಗುಂಟೆ ಅಂಬರೇಶ್ವರ. ಇನ್ನು ಇಲ್ಲಿ ಬಂದ್ರೆ ಒಂದು ಗಣೇಶನ ಮಾಡೈತಿ. ಸೊ ವಿಘ್ನ ವಿನಾಶಕ ಪ್ರತಿ ವರ್ಷವೂ ಗಣೇಶನ ಇಡ್ತೀವಿ, ಹಂಗಾಗಿ ಖಾಲಿ ಇರಬಾರ್ದಂತ ಒಂದೆರಡು ಗಣೇಶನ ಇಟ್ಟಿವಿ. ಒಂದು ದುರ್ಗಾ ಮಾತಾ ಒಂದು ಸ್ಟ್ಯಾಚು ತೊಗೊಂಡು ಬಂದಿದ್ವಿ, ಒಂದು ಕೃಷ್ಣ. ಹಂಗಾಗಿ ಇವನ್ನ ಯಲ್ಲಮ್ಮ ನಮ್ಮಮ್ಮ ತೊಗೊಂಡು ಬಂದಿದ್ರು. ಇಲ್ಲಿ ಕ್ಯಾಲೆಂಡ್ರನ್ನ ಅದನ್ನ ಹಾಕೀವಿ. ಸೊ ಕ್ಯಾಲೆಂಡ್ರು ಅಂದ್ರೆ ಅಸಲಿ ಕ್ಯಾಲೆಂಡ್ರ್ ಬೇಕು. ಇದು 2024 ಚೇಂಜ್ ಮಾಡಿಲ್ಲ, ನಾವಿನ್ನು ಮಾಡಬೇಕು. ಇಲ್ಲೆಲ್ಲ ಅರ್ಬಿ ಇಡ್ತೀವಿ ಡೈಲಿ ಯೂಸಿನು. ಇಲ್ಲೇ ಯೂಸ್ಲೆಸ್ ಆಗಿರೋ ಡಬ್ಬಿ ಅವನ್ನ ಇಟ್ಟಿರ್ತೀವಿ. ಇಲ್ಲೇ ಹೆಲ್ಮೆಟ್ಟು, ಯಾವಾಗಲೂ ನಮ್ಮ ಅಪ್ಪಾಜಿಗೆ ಬೇಕು ಹೋಗ್ಬೇಕಾದ್ರೆ ಸಡನ್ನಾಗಿ ನೆನಪಾಗುತ್ತಂತ. ಸೊ ಇಷ್ಟು ನಮ್ಮದು ಹೊರಗಿಲ್ದೆಲ್ಲ ಹಾಲು. ಬಂಕ ಅಂತ ಕರಿತೀವಿ ನಾವು, ಹಾಲು ಅಂತ ಕರೀಲಿಲ್ಲ ಹಳ್ಳಿ ಕಡೆ. ಇನ್ನು ಅನು ಐತ್ಲ ಇದಕ್ಕೆ ಹೋಗಿದ್ಲು, ಗುಡೂರಿಗೆ ಹೋಗಿದ್ಲು, ನಮ್ಮ ಅಮ್ಮನ ಜೊತೆ ಬಂದ್ಲು. ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡತ್ತಿದ್ವಿ. ಭಾಳ ಅಂದ್ರೆ ಭಾಳ, ಈಗ ಒಂದು 2-3 ತಾಸು ಬಿಟ್ಟು ರಾತಾಳಕಿ ಆಕಿ ಅದನ್ನ ನೋಡ್ಬೇಕಿನ್ನ. ಆದರೆ ಬಿಟ್ಟು ಏನು ಹೋಗಲ್ಲ, ಬಟ್ ಬಿಟ್ಟು ಇರಕ್ಕೆ ರೂಢ ಆಗತ್ತಳಷ್ಟ, ಆದರೆ ಬಿಟ್ಟು ಹೋಗಲ್ಲ ನಾನು. ಸೊ ನಮ್ಮಮ್ಮ ಕರ್ಕೊಂಡಿದ್ರು, ಅವ್ರು ಅನ್ನತ್ತಿದ್ರು ಭಾಳ ತಾತು ಬಿಟ್ಟು ಕರ್ಕೊಂಡು ಹತ್ತಿದ್ರು. ಸೊ ಆಕೆ ಈ ಕಡೆ ಬರಲಿ ಅಂತಂದು ವೇಟ್ ಮಾಡತ್ತಿದ್ನಿ. ಇದನ್ನೆಲ್ಲ ಹಿಡ್ಕೊಂಡು ಎದ್ದು ನಿಂದ್ರದು, ಒಂದು 3-4 ಸ್ಟೆಪ್ ಮುಂದಕ್ಕೆ ಹೋಗೋದು, ಈ ಥರ ಮಾಡತ್ತಾರ. ಇನ್ನೂ ಕೈ ಬಿಟ್ಟೇನು ಅಡ್ಡಾಡತ್ತಿಲ್ಲ ಅವರು. ಸೊ ನಮ್ಮ ಮನೆ ಇಷ್ಟು ಚಂದ ಐತಿ. ಮೊದಲೆಲ್ಲ ಬಳ್ಳಿ ಹಬ್ಬಿಸಿದ್ವಿ ನಾವು, ಆ ಬಳ್ಳಿ ಎಲ್ಲ ಕಟ್ ಮಾಡಿದ್ವಿ. ಮಕ್ಳದಾರ, ಯಾವುದಾದ್ರೂ ಹುಳ ಗಿಳ ಬೇಡ ಅನ್ನೋದಕ್ಕೆ ಕಟ್ ಮಾಡಿದ್ವಿ. ಇನ್ನು ಅಡುಗೆ ಮನೆಗೆ ಎಂಟ್ರಿ ಆಗೋಣ ಬರ್ರಿ. ಸೊ ಎಂಟ್ರೆನ್ಸ್ ಒಂದು ಟಿವಿ ಇಟ್ಟಿವಿ, ಓಲ್ಡ್ ಮಾಡೆಲ್ ಟಿವಿ. ಇವೆಲ್ಲ ನಮ್ಮ ಮನ್ಯಾಗ ಇನ್ನೂ ಓಲ್ಡ್ ಮಾಡೆಲ್ಲ ಇದ್ದಾವೆ. ಸೊ ಏನೂ ಚೇಂಜ್ ಆಗಿಲ್ಲ. ನೋಡೋಣ, ನಾನು ವಾಪಸ್ ಸ್ಕೂಲಿಗೆ ಹೊಂಟ್ನಿ ಅಂದ್ರೆ ನನ್ನ ಕೈಲಿ ಆದ್ರೆ ಒಂದು ಕೊಡಿಸ್ಬೇಕು ಅನ್ನೋದೈತೆ ತಲೆ ಒಳಗೆ. ನೋಡೋಣ. ಇಲ್ಲೊಂದು ಟೆಡ್ಡಿ ಬಿಯರ್ದು ಅದ್ರ ಕಳ್ಳ ಪುಚ್ಚ ಎಲ್ಲ ತೆಗೆದುಬಿಟ್ಟಾರೆ ನನ್ನ ಮಕ್ಕಳು. ಇಲ್ಲಿ ಮಿಕ್ಸರ್ ಜಾರ್ ಇಟ್ಟಿವಿ, ಡೈಲಿ ಯೂಸಿಗೆ ಬೇಕು ಅಂತಂದು. ಸೊ ಇಲ್ಲಿ ಮೇಲ್ಗಡೆ ಐತಲ್ಲ ಚೆರಿಗೆ, ಗಿಂಡಿ ಮತ್ತು ಡಬರಿ ದಬಾಕಿವಿ. ಇಲ್ಲಿ ಮೇಲೆ ಪೂರ ದೊಡ್ಡ ಡಬರಿ, ಅವನ್ನ ಒಂದು 2-3 kg ಆಗುವಷ್ಟು ಹಾಕೀವಿ. ಇಲ್ಲಿ ಒಂದು ಜೋಳಿಗೆ ಐತಿ, ಜೋಳಿಗೆ ಕಟ್ಟೀವಿ. ಒಂದು 3 ಜೋಳಿಗೆ ಅದಾವು. ಸೊ ಇಲ್ಲಿ ಇದೊಂದು ಜೋಳಿಗೆ ನಮ್ಮ ಅಂಚಿಕ ಯಾರಾದರೂ ಮಲ್ಕೋತಾರಂತಂದು. ಇನ್ನು ಅಮ್ಮ ಹೊತ್ಕೊಂಡಿದ್ರು. ಬಳಿ ಸ್ಟ್ಯಾಂಡು ಮತ್ತು ಈ ಸೈಡು ಬ್ರಷಿಂದು ಎಲ್ಲ ಈ ಕಡೆ ಇಟ್ಟಿವಿ. ಸೊ ಇಲ್ಲಿ ಬ್ರಷ್ ಇಡೋದೇನು ಮಾಡಿಲ್ಲ, ಜಸ್ಟ್ ಏನಾದರೂ ಏರ್ ಪಿನ್ಸ್ ಸಿಗಲಿ ಅಂತ ಅಲ್ಲಿ ಇಟ್ಟೀವಿ. ಬ್ರಷಿನ ಇಡೋದು ಈ ಸೈಡ್ ಐತೆ ಅಪೋಸಿಟ್ಟು. ನಮ್ಮ ಅಂಶು ಎಷ್ಟು ಚಂದ ಆಡಾತ ನೋಡ್ರಿ. ಈಗ ಒಂದು ಸ್ವಲ್ಪ ದಿನ ಇದು ಇರಬೇಕು ಅಂತ ಬಂದೀನಿ, ತವ್ರ ಮನೆಯೊಳಗೆ ಇರಬೇಕು ಅಂತ. ಇಲ್ಲಿ ನೀರಿಂದು ಹಂಡೆ ಮತ್ತು ಒಂದು ಫಿಲ್ಟ್ರ್ ಡಬ್ಬಿ ಇಟ್ಟಿವಿ. ಯಾವಾಗಲೂ ತಾಮ್ರದೊಳಗೆ ನೀರು ಕುಡಿಯೋದ್ರಿಂದ ಆಯಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಅದನ್ನ ಯೂಸ್ ಮಾಡತ್ತೀವಿ. ಇಲ್ಲೇ ನಮ್ಮದು ಬಚ್ಚಲ ಐತಿ. ನಮ್ದು ಹಳ್ಳಿ ಆಗಿರೋದ್ರಿಂದ ಇಲ್ಲೇ ಒಳಗೆ ಬಚ್ಚಲ ಮಾಡೀವಿ. ಸೊ ಇವಾಗ ಮುಸ್ರಿ ತಿಕ್ಕೊಂಡು ಬಂದಿದ್ವಲ್ಲ, ಅದನ್ನ ಹಂಗೆ ಇಟ್ಟಿವಿ ನೀರು ಸೋರಲಿ ಅಂತಂದು. ನೀರು ಸೋರಿದ ಮೇಲೆ ದಬ್ಬಾಕಬೇಕು. ಇನ್ನು ಈ ಸೈಡ್ ಬಂದ್ರೆ ಒಲಿ. ನಮ್ಮದು ಗ್ಯಾಸ್ ಕಟ್ಟಿ ಇವಾಗ ಹಾಕ್ಸಿವಿ. ನಾನೊಂದು ಫಸ್ಟ್ PU ಇರ್ಬೇಕು ಅವಾಗ ಹಾಕ್ಸೀವಿ. ಅವಾಗ ಮೊದಲೆಲ್ಲ ಒಲಿನ ಇತ್ತು, ಮೊದಲೆಲ್ಲ ಒಲಿನ ಯೂಸ್ ಮಾಡೀವಿ ನಾವು.
ಇವಾಗ ಒಲೆ ಯೂಸ್ ಮಾಡ್ತೀವಿ ನಾವು ರೊಟ್ಟಿ ಚಪಾತಿ ನೀರು ಕಾಸಕ್ಕೆಲ್ಲ ಒಲೆನ ಯೂಸ್ ಮಾಡ್ತೀವಿ. ಗ್ಯಾಸ್ ನಮ್ಗೆ ಹಳ್ಳಿ ಕಡೆ ಸಿಟಿ ಒಳಗೆ ಗ್ಯಾಸ್ ಬಿಟ್ಟು ಏನೂ ಇಲ್ಲ, ಬಟ್ ನಮ್ಮ ಹಳ್ಳಿ ಕಡೆ ಒಲೆನ ಯೂಸ್ ಮಾಡೋದು. ಇನ್ನು ಇಲ್ಲಿ ಮೇಲ್ಗಡೆ ಐತ್ಲ ಖಾರ ಮತ್ತು ಏನಾದರೂ ಕಾಳು ಇದ್ವು ಅಂದ್ರೆ ಭಾಳ ದಿನ ಬರುವಷ್ಟು ಇಟ್ಟಿವಿ. ಈ ಮಾಡ್ದೊಳಗೆ ಐತ್ಲ ಕಟ್ಟಿಗೆ ಹುಟ್ಟು ಮತ್ತು ಮುದ್ದೆ ಕೋಲು, ರೊಟ್ಟಿ ಲಟ್ಟಿಸೋದು ಅವನ್ನೆಲ್ಲ ಈ ಸೈಡ್ ಇಟ್ಟಿವಿ. ಇನ್ನು ಈ ಕಡೆ ಬಂದ್ರೆ ಅಡುಗೆ ಮಾಡಿ ಇಟ್ಟಿದ್ದು ಅಂತ ಒಂದಿಷ್ಟು ಇದು ಕೆಳಗೆ ಕಟ್ಟಿಗೆ ಇಟ್ಟಿವಿ. ನಮ್ದು ಒಂಥರ ಮನೆ ಭಾಳ ಅಂದ್ರೆ ಭಾಳ ಚಂದ ಐತಿ. ಅದು ಇವಾಗಿನ ಟ್ರೆಂಡಿಂಗ್ ಒಳಗಿಲ್ಲ, ಬಟ್ ಮೊದ್ಲಿಂದೊಳಗೆಲ್ಲ ನೋಡಿದ್ರೆ ಭಾಳ ಚಂದ ಐತಿ. ಇಲ್ಲಿ ಗ್ಯಾಸ್ ಮಾಡ್ಸೀವಿ. ಇವಾಗ ನಾವು ಫಸ್ಟ್ ಪಿ ಯು ಏನು ಸೆಕೆಂಡ್ ಪಿ ಯು ಇದ್ದಾಗ ಗ್ಯಾಸ್ ಕಟ್ಟಿ ಮಾಡ್ಸ್ಯಾರ. ಇಲ್ಲಿ ಕೆಳಗೆ ಮಸಾಲೆ ಡಬ್ಬಿ ಅದನ್ನ ಇಟ್ಟಿವಿ ಮತ್ತು ಪೂರ ಕೆಳಗೆ ಹಿಂಡಿ ಹರಿದು ಮುಟ್ಗಿ ಜಜ್ಜಾಕ ಅದು ಕಲ್ಲಿಟ್ಟಿವಿ. ಸೊ ಗ್ಯಾಸ್ ಇಟ್ಟಿವಿ ಈ ಕಡೆ, ಅದ್ರ ಮೇಲೆ ಒಂದು ತತ್ತಿದು ಟ್ರೇ ಇಟ್ಟಿವಿ. ಇನ್ನು ಈ ಸೈಡ್ ಬಂದ್ರೆ ದೇವ್ರ ಮನೆ ಐತಿ ಅಪೋಸಿಟ್. ಸೊ ಇಷ್ಟು ನಮ್ಮದು ಕಿಚನ್ನು. ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಇನ್ನು ದೇವ್ರ ಮನೆಗೆ ಹೋಗೋಣ ಬರ್ರಿ. ಮೊದ್ಲಿನ ಕಾಲದ ಮನೆ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ಒಂದು ಕಟ್ಟಿಸ್ಬೇಕು ಅಂದ್ಕೊಂಡ್ವಿ, ಬಟ್ ಇನ್ನೂ ಯೋಚನೆ ಐತಿ, ಇನ್ನೂ ಯಾವಾಗಂತ ಗೊತ್ತಿಲ್ಲ. ಆದ್ರೆ ಎಂಟ್ರಿ ಆದ ತಕ್ಷಣ ಸೊ ಮೊದಲೆಲ್ಲ ಕರೆಂಟ್ ಇರ್ತಿರ್ಲಿಲ್ಲ, ಅಲ್ಲಿ ದೀಪ ಹಚ್ಚಿಟ್ರೆ ಇಡೀ ಮನೆಗಾಗುತ್ತೆ ಅನ್ನೋ ಒಂದು ರೀಸನಿಗೆ ಅಲ್ಲಿ ಕಟ್ಸಿರ್ತಿದ್ರು. ಎಂಟ್ರಿ ಆದ ತಕ್ಷಣ ಈ ಸೈಡು ಟ್ರಂಕ್ ಅದಾವು, ಎಲ್ಲ ಹಳೇದು, ಏನೂ ಚೇಂಜ್ ಮಾಡೋಕೆ ಹೋಗಿಲ್ಲ ನಾವು. ಟ್ರಿಜುರಿನೂ ಇವಾಗ ಒಂದು 8-9 ವರ್ಷ ಆಯ್ತು ಅನ್ಸತ್ತೆ ತೊಗೊಂಡಷ್ಟ. ಇಲ್ಲಿ ಮೇಲೆ ಉಪ್ಪಿನಕಾಯಿ ಡಬ್ಬಿ, ಖಾರದ ಡಬ್ಬಿ ಅವನ್ನೆಲ್ಲ ಇಟ್ಟಿವಿ. ಕೆಳಗೆ ಒಂದು ಸ್ವಲ್ಪ ಇವ್ರದ್ದು ಔಷಧ ಟಾನಿಕ್ ಇಟ್ಟೀನಿ, ಅಂದ್ರೆ ಸಡನ್ನಾಗಿ ಸಿಗಲಿ ಅಂತ. ಇಲ್ಲಿ ಇನ್ನೊಂದು ಟ್ರಂಕ್ ಐತಿ, ಇವರು ಡ್ರೆಸ್ ಇಟ್ಟಿರ್ತೀನಿ ನಾನು, ಇಲ್ಲೇ ಒಂದಿಷ್ಟು ಡ್ರೆಸ್ ಇಟ್ಟೋಗಿರ್ತೀನಿ. ಇನ್ನು ಇದು ಒಂದು ಅಕ್ಕಿ ಇಟ್ಟು, ಒಂದು ಜೋಳದಿಟ್ಟು ಮತ್ತು ಅಕ್ಕಿ ಹಾಕಿಟ್ಟಿವಿ. ಫ್ರಿಜ್ಜಿನ ಮೇಲೆ ಒಂದಿಷ್ಟು ಐಟಮ್ಸ್ನ ಇಟ್ಟಿವಿ, ಅಂದ್ರೆ ಅವು ಡೈಲಿ ಯೂಸಿನ ಬಡಗನ ಬೇಕಂತ. ಇಲ್ಲೆಲ್ಲ ಅಲ್ಯೂಮಿನಿಯಮ್ದು ಇವನು ಹೊಂದಿಸಿ ನಮ್ಮಮ್ಮ. ಸೊ ಈ ಸೈಡ್ ಬಂದ್ರೆ ಒಂದಿಷ್ಟು ಮಾಡೋದವು. ಇಲ್ಲೇ ರೊಟ್ಟಿ ಮಾಡಿ ಇಡ್ತೈತಿ, ಅಂದ್ರೆ ರೊಟ್ಟಿ ಮಾರ್ತಾರೆ ನಮ್ಮಮ್ಮ. ರೊಟ್ಟಿ ಅವ್ರ ಹಿಟ್ಟು ತೊಗೊಂಡು ಮಾಡ್ತಾರೆ, ನಮ್ದು ಹಿಟ್ಟು ತೊಗೊಂಡು ಪಾರ್ಟಿಗೆಲ್ಲ ಮಾಡ್ತಿರ್ತಾರಲ್ಲ ಈಗ ಹುಡುಗರು ಅಂಥವ್ರಿಗೆಲ್ಲ ರೊಟ್ಟಿ ಮಾಡಿ ಕೊಡ್ತಾರೆ. ಸೊ ಈ ಸೈಡ್ ಬಂದ್ರೆ ನಮ್ಮದು ದೇವ್ರ ಮನೆ ಭಾಳ ಚಂದ ಐತಿ. ಮೊದಲೆಲ್ಲ ಒಂದು ಮಾಡಿತ್ತು, ಹಂಗಾಗಿ ಇಷ್ಟ ಈಗ ಕಟ್ಸ್ಯಾರ. ಒಂದು ಮೂರ್ತಿ ಇಟ್ಟಿವಿ, ಸಿಂಪಲ್. ಅದು ಎಷ್ಟು ಕಳ ಕಾಣುತ್ತೆ ನೋಡ್ರಿ ನಮ್ಮ ಮನೆಗೆ. ಇಲ್ಲೆಲ್ಲ ಡಬ್ಬಿ ಉಪ್ಪು ಹಾಕಿದ್ದು ಡಬ್ಬಿ, ಅಂದ್ರೆ ದುಡ್ಡು ನಮ್ಮ ಮನ್ಯಾಗ ಚೇಂಜ್ ಇದ್ವು ಅಂದ್ರೆ ಅದಕ್ಕೆ ಹಾಕ್ತಾರೆ. ನಮ್ಮ ಮನೆದೇವ್ರು ಅಮರೇಶ್ವರ ಗುಡಿಗುಂಟಿದ, ಅಲ್ಲೋಗಿ ಅರ್ಪಣೆ ಮಾಡಿ ಬರ್ತಾರೆ ವರ್ಷಕ್ಕೊಮ್ಮೆ, ಹೋಳಿ ಹುಣ್ಣಿಗೆ ಜಾತ್ರೆ ಎಲ್ಲ. ಇಲ್ಲಿ ಪುಟ್ಟರಾಜ ಗವಾಯಿಗಳದ್ದು ಮೂರ್ತಿ ಐತಿ, ಯಾಕಂದ್ರೆ ನಾವು ಗದಗ ಫಸ್ಟ್ ಇದ್ವಿ. ಸೊ ಅಲ್ಲಿದೆಲ್ಲ ನಮ್ಮಪ್ಪ ಎಲ್ಲ ಹುಟ್ಟಿ ಬೆಳೆದಿದ್ದು, ಆಲ್ಮೋಸ್ಟ್ ಕೆಲಸ ಎಲ್ಲ ಅಲ್ಲೇ ಮಾಡಿದ್ದು, ಹಾಗಾಗಿ ಅದ್ರನ್ನ ಇಟ್ಕೊಂಡ್ವಿ. ಇನ್ನು ಇಷ್ಟು ನಮ್ಮದು ದೇವ್ರ ಮನೆ. ಹೆಂಗೈತಿ ಅಂತ ಕಮೆಂಟ್ ಮಾಡಿರಿ. ಸೊ ಲಾಸ್ಟಲ್ಲಿ ಫೈನಲ್ ಆಗಿ ಒಂದು ತೋರಿಸ್ಬಿಡ್ತೀನಿ ಹೆಂಗೆ ಬರುತ್ತಂತ. ಇಲ್ಲೆಲ್ಲ ಮಸಾಲೆ ಡಬ್ಬಿ ಇದನ್ನ ಇಟ್ಟಿರ್ತೀವಿ ಒಮ್ಮೊಮ್ಮೆ, ಇಲ್ಲ ಅಂದ್ರೆ ತರಕಾರಿದು ಇಟ್ಟಿರ್ತೀವಿ. ನಮ್ಮದು ಕಿಲಿ ಹಾಕಕ್ಕೆ ಅಂದ್ರೆ ಹೊರಗೆ ಎಲ್ಲ ಕಾಣ್ತೈತಿ ಅನ್ನೋದಕ್ಕೆ ಹಂಗೆ ಇಟ್ಟಿವಿ. ಸೊ ಇದು ಹಾಲು. ಇನ್ನು ನಮ್ಮಮ್ಮ ಇದಕ್ಕೆ ಬಂದರು ಗುಡೂರಿಗೆ, ಆರತಿ ತಾಟು ತರೋದಿತ್ತು. ಆರತಿ ತಾಟು ಫಸ್ಟ್ ಅವ್ರ ಮದುವೆ ಟೈಮಲ್ಲಿ ಕೊಟ್ಟಿದ್ದು ಆರತಿ ತಾಟಿತ್ತು, ಅದು ಒಂದು ಸ್ವಲ್ಪ ಡ್ಯಾಮೇಜ್ ಆಗಿತ್ತಂತ ಅದನ್ನು ಕೊಟ್ಟು ಮತ್ತೆ ಇದನ್ನು ತೊಗೊಂಡು ಬಂದಾರ. ನಮ್ಮ ಒಂದಿಷ್ಟು ಫೋಟೋ ಫ್ರೇಮ್ಸ್ ಅದಾವ, ಅಲ್ಲಿ ಇಡ್ತೀವಿ ಅಂದ್ವಲ್ಲ ಇದು ನನ್ನ ಫ್ರೆಂಡ್ ಶೈನಜ್ ಅಂತ, ನನ್ನ ಕ್ಲೋಸ್ ಫ್ರೆಂಡು, ಬೆಸ್ಟ್ ಫ್ರೆಂಡ್ ಕೊಟ್ಟಿದ್ದು ನನಗೆ ಗಿಫ್ಟು ನನ್ನ ಬರ್ತ್ಡೇಗೆ. ಸೊ ಇಲ್ಲಿ ಕೆಳಗೆ ನಮ್ಮ ಮಮ್ಮಿ ಇದ್ದಾರೆ, ಮೇಲ್ಗಡೆ ಅವ್ರ ಮಮ್ಮಿ ಜೊತೆ ನಾನಿದ್ದಿದ್ದು. ಸೊ ಇದು ಒಂಥರ ಮೆಮೊರೇಬಲ್ಲು. ಅವಾಗ ನಾನು ಶಾರ್ಟ್ ಇದು ಹೇರ್ಸು, ನಾನು ಡಿಗ್ರಿ ಸೆಕೆಂಡ್ ಇಯರ್ ಇದ್ದೆ ಅವಾಗಿಲ್ದಿದ್ದು ನನ್ನ ಫೋಟೋಸು. ಸೊ ಇದೊಂದು. ಇನ್ನು ನೆಕ್ಸ್ಟು ಇದು ನಮ್ಮ ತಮ್ಮ ನಮ್ಮ ತಂಗಿ ಸಣ್ಣವರಿದ್ದಾಗಿನ ಫೋಟೋ ಇವು. ಈ ಸೈಡು ನಾನು ಡ್ಯಾನ್ಸ್ ಮಾಡಿದ್ದಿದ್ದು, ಅಂದ್ರೆ ಇಲ್ಲಿ 1 to 4th ಇಲ್ಲೇ ಮುಗ್ದೈತೆ ನಂದು ಕೆಲವ್ರೊಳಗೆ. ಸೊ ಇಲ್ಲಿ ಧರ್ಮಚಿಂತನ ಕಾರ್ಯಕ್ರಮ ಇರುತ್ತಲ್ಲ ಜಾತ್ರೆ ಒಳಗೆ, ಆ ಟೈಮ್ ಒಳಗೆ ಡ್ಯಾನ್ಸ್ ಮಾಡಿದ್ದಿದ್ದು ನನ್ನ ಫೋಟೋ. ಇವನ್ನೆಲ್ಲ ಈ ಟೇಬಲ್ ಮೇಲೆ ಹೊಂದಿಸಿರ್ತೀವಿ ನಾವು ಯಾವಾಗ್ಲೂ. ಹಂಗೆ ನೀರಿನ ಡಬ್ಬಿ ಇಟ್ಟಿರ್ತೀವಿ ಒಂದು, ಮತ್ತು ಇವ್ರದ್ದು ದುಡ್ಡು ಬಾಟ್ಲಿಗೆ ನಿಪ್ಪಲ್ ಬಾಟಲ್ ಒಂದು, ಇವ್ರದ್ದು ನೀರು ಕುಡಿಯೋಕೆ ಒಂದು ಬಾಟಲ್ ಇಟ್ಟಿರ್ತೀವಿ. ಹಂಗೆ ಪೇಪರು ಡೈಲಿ ನಮ್ಮಪ್ಪ ಪೇಪರ್ ಓದ್ತಾರಲ್ಲ, ಆ ಪೇಪರ್ ಒಂದು ಇಟ್ಟಿರ್ತೀವಿ. ಸೊ ಯಾವ ಪೇಪರ್ ಓದ್ತಾರಲ್ಲ ಅದನ್ನು ಒಂದು ಮಾಡೈತಿ ಅಲ್ಲಿಡ್ತೀವಿ. ಓದ್ಲಾರ್ದ ಪೇಪರ್ ಮಾತ್ರ ಟೇಬಲ್ ಮೇಲೆ ಇಟ್ಟಿರ್ತೀವಿ. ಇನ್ನು ಆರತಿ ತಾಟು ತೊಗೊಂಡು ಬಂದ್ರಲ್ಲ ಅದನ್ನು ತೋರಿಸ್ಬಿಡ್ತೀನಿ ಹೆಂಗೈತೆ ಅಂತ ಹೇಳ್ರಿ. ನಟ್ಟಕ್ಕೆ ಇವಾಗ ನಮ್ಮದು ಮದುವೆ ಟೈಮ್ ಒಳಗೆ 2 ಬೆಳ್ಳಿ ಆರತಿ ತಾಟು ಕೊಟ್ಟಾರ ನಮ್ಮ ಅಪ್ಪ ಅಮ್ಮ, ಆಕೆಗೊಂದು ನನಗೊಂದು. ನಾ ಅದನ್ನ ಹೇಳ್ತಿರ್ತೀವಿ, ಒಂದು ಕೊಡ್ರಿ, ಒಂದು ಸಾಕು, ಇನ್ನೊಂದು ತೊಗೊಳ್ರಿ ಅಂತ. ಬಟ್ ಬೇಡ, ಆಕೆಗೂ ಇರಲಿ ನಿನಗೂ ಇರಲಿ ಅಂತ ನಾತ್ರು. ಸೊ ಒಂದು ಆರತಿ ತಾಟು ತೊಗೊಂಡು ಬಂದಾರ. ಇದೆಲ್ಲ ನಟ್ಟಿಂದ ಐತಿ, ಚಂದ ಇತ್ತು. ಒಂದು ಸ್ವಲ್ಪ ದೊಡ್ಡದೈತಿ, ಹಿಡ್ಕೊಂಡು ಹೋಗೋಕ್ಕಾಯ್ತು. ಸ್ವಲ್ಪ ಶೈನಿಂಗ್ ಐತಿ, ಟ್ರೆಂಡಿಂಗ್ ಐತಿ, ಸ್ವಲ್ಪ ದೀಪ ಅದೆಲ್ಲ ಕುಂದ್ರುತ್ತಾ. ಸೊ ಇಷ್ಟು ಇವತ್ತಿಂದು ನಮ್ಮದು ಮನೆ ಹೋಮ್ ಟೂರು. ಹೆಂಗೈತಿ ಅಂತ ಹೇಳ್ರಿ. ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು,
ನಗುತ್ತದೆ ಭೂತಾಯಿ ಮನಸ್ಸು, ರಾಜಂಗುರಾನಿಗೂ ಮುರಿದೋದ್ರೆ ಮನಸ್ಸು, ಅರಮನಿಯಾಗೇನೈತೆ ಸೊಗಸು, ಅರಮನಿಯಾಗೇನೈತೆ ಸೊಗಸು. ಸೊ ನೋಡ್ಕೊಂಬಂದ್ರೆ ಅನ್ಸುತ್ತೆ ಮನಿ ಹೆಂಗೈತಿ ಅಂತ ಕಮೆಂಟ್ ಒಳಗೆ ತಿಳಿಸ್ರಿ. ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.